ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ನ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 7 ರೀತಿ ಪ್ರಶ್ನೆಗಳು ಬರುತ್ತೆ. ಯಾವ್ಯಾವ ಪ್ರಶ್ನೆ ಹಾಗೂ ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಓದ್ಕೋಬೇಕು, ಶಾರ್ಟ್ಕಟ್ ಓದುವ ವಿಧಾನ, ಹಾಗೆಯೇ 2 ಅಂಕಕ್ಕೆ ಯಾವ ಪ್ರಮುಖ ಪ್ರಶ್ನೆಗಳಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಕೇವಲ ಪ್ರಶ್ನೆಗಳನ್ನ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಡೌನ್ಲೋಡ್ ಲಿಂಕ್ ಇದೆ. ಡೌನ್ಲೋಡ್ ಮಾಡಿಕೊಂಡು ನೀವು ತರಗತಿಗಳನ್ನ ಜಾಯ್ನ್ ಆದರೆ ಇದಕ್ಕೆ ಸಂಬಂಧಪಟ್ಟಂಥ PDF ನೋಟ್ಸ್ ಸಿಗುತ್ತೆ ನಿಮಗೆ. ಉತ್ತರಗಳು ಏನು ಬರೀಬೇಕು ಅನ್ನೋದನ್ನು ಹಾಗೂ ಶಾರ್ಟ್ಕಟ್ ಇದಕ್ಕೆ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಇದರಲ್ಲಿ ಹೇಳ್ತೀವಿ. ಸೊ ಈ ಸಬ್ಜೆಕ್ಟ್ನ ಜಾಯ್ನ್ ಆಗೋದ್ರಿಂದ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸಸ್ಸು 6 ತಿಂಗಳವರೆಗೆ ನಿಮಗೆ ಉಚಿತವಾಗಿರುತ್ತೆ. ಸೊ ಈಗ ಒಂದೊಂದೇ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. ಮೊದಲೇದ್ದು ಹಂತಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. 2 ಹಂತದ ಪ್ರಶ್ನೆಗಳಿವೆ. ಸೊ 2ರಲ್ಲಿ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ. ಖರೀದಿ ನಿರ್ಧಾರ ಪ್ರಕ್ರಿಯೆ ಅಂದರೆ ಗ್ರಾಹಕರ ಖರೀದಿ ನಿರ್ಧಾರ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಸ್ಟೆಪ್ಸ್ ಫಾರ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರೊಸೆಸ್. 2ನೇ ಪ್ರಶ್ನೆ, ವಸ್ತುವಿನ ಜೀವಿತ ಕಾಲಚಕ್ರ ಅಂದರೆ ಹೊಸ ವಸ್ತುವಿನ ಯೋಜನೆ ಹಂತಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಸ್ಟೆಪ್ಸ್ ಫಾರ್ ಪ್ರಾಡಕ್ಟ್ ಲೈಫ್ ಸೈಕಲ್. ಇನ್ನು 2ನೇ ವಿಧಾನ ಅಂದರೆ ವಿಧಗಳ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ವಿತರಣಾ ಮಾರ್ಗದ ವಿಧಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಬೆಲೆ ನಿರ್ಧರಿಸುವಿಕೆ ವಿಧಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಪ್ರೈಸಿಂಗ್. ಇನ್ನು ಮಾರಾಟ ಪ್ರಕ್ರಿಯೆ 3 ಪ್ರಶ್ನೆ ಇದೆ. ಅದರಲ್ಲಿ ಒಂದು 5 ಅಂಕಕ್ಕೆ, ಒಂದು 15 ಅಂಕಕ್ಕೆ 2 ಪ್ರಶ್ನೆಗಳು ಬರುತ್ತೆ. ಆಧುನಿಕ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್. ಮಾರುಕಟ್ಟೆ ವಿಭಜನೆ ವಿವಿಧ ಆಧಾರಗಳನ್ನ ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಬೇಸಿಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್. ನೆಕ್ಸ್ಟ್ ವಿಧಾನ ಉದ್ದೇಶಗಳು, ಆಬ್ಜೆಕ್ಟಿವ್ಸ್. ಮಾರಾಟ ಪ್ರವರ್ತನೆ ಉದ್ದೇಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಸೇಲ್ಸ್ ಪ್ರಮೋಷನ್. ಬೆಲೆ ನಿರ್ಧರಿಸುವಿಕೆ ಉದ್ದೇಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್. ನೆಕ್ಸ್ಟ್ 5ನೇ ವಿಧಾನ ಮಹತ್ವದ ಮೇಲೆ, ಇಂಪಾರ್ಟೆನ್ಸ್ ಮೇಲೆ. ಮಾರಾಟ ಪ್ರಕ್ರಿಯೆ ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಮುದ್ರೆ ಹಾಕುವಿಕೆ ಮಹತ್ವ ವಿವರಿಸಿರಿ. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಬ್ರ್ಯಾಂಡಿಂಗ್. ಜಾಹೀರಾತಿನ ಮಹತ್ವ ವಿವರಿಸಿರಿ. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಅಡ್ವರ್ಟೈಸಿಂಗ್. ಇನ್ನು ವ್ಯತ್ಯಾಸ, 2 ವ್ಯತ್ಯಾಸ ಇದೆ. ಮಾರಾಟ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್. ಆಧುನಿಕ ಮತ್ತು ಸಾಂಪ್ರದಾಯಿಕ ಮಾರಾಟ ಪ್ರಕ್ರಿಯೆ ವ್ಯತ್ಯಾಸ ತಿಳಿಸಿ. ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಮಾರ್ಕೆಟಿಂಗ್. ಅನುಕೂಲತೆ ಅನಾನುಕೂಲತೆ, ಗುಣದೋಷ ಇತಿಮಿತಿಗಳ ಮೇಲೆ ಅಂದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಮೇಲೆ ಕೇಳುವಂಥ ಪ್ರಶ್ನೆಗಳು. ಚೀಟಿ ಅಂಟಿಸುವಿಕೆ ಅನುಕೂಲತೆ ಅನಾನುಕೂಲತೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲೇಬಲಿಂಗ್. ಗಂಟು ಕಟ್ಟುವಿಕೆ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ಯಾಕಿಂಗ್. ಮಾರಾಟ ಪ್ರವರ್ತನೆ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೇಲ್ಸ್ ಪ್ರಮೋಷನ್. ಈ 3 ಪ್ರಶ್ನೆಯಲ್ಲಿ 2 ಪ್ರಶ್ನೆ ಬರುತ್ತೆ. ಪ್ರಭಾವ ಬೀರುವ ಅಂಶಗಳು, ಅವಶ್ಯಕ ಅಂಶಗಳಂತ ಇದೆ. ಸೊ ಅದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಗ್ರಾಹಕರ ವರ್ತನೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ. ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಕನ್ಸ್ಯೂಮರ್ ಬಿಹೇವಿಯರ್. ಉತ್ತಮ ಜಾಹೀರಾತಿನ ಅವಶ್ಯಕ ಅಂಶಗಳನ್ನು ವಿವರಿಸಿರಿ. ಅಂದರೆ ಎಕ್ಸ್ಪ್ಲೇನ್ ಎಸೆನ್ಷಿಯಲ್ ಆಫ್ ಗುಡ್ ಅಡ್ವರ್ಟೈಸಿಂಗ್. ವಸ್ತುವಿನ ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಅಂದರೆ ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಪ್ರೈಸ್ ಪ್ರೀಮಿಯಮ್. ಸೊ ಈ ರೀತಿಯಾದಂಥ ಇಷ್ಟು ಟಾಪಿಕ್ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಇದರಲ್ಲಿ ನಿಮಗೆ ಶಾರ್ಟ್ಕಟ್ ಓದೋ ವಿಧಾನ ಮಾರಾಟ ಪ್ರಕ್ರಿಯೆ ಮೇಲೆ, ಉದ್ದೇಶಗಳ ಮೇಲೆ, ಮಹತ್ವದ ಮೇಲೆ, ಅನುಕೂಲತೆ ಅನಾನುಕೂಲತೆ, ಪ್ರಭಾವ ಬೀರುವ ಅಂಶಗಳು ಅಂದರೆ ಅವಶ್ಯಕ ಅಂಶಗಳು. ಈ 5 ಟಾಪಿಕ್ ಮೇಲೆ ನೀವು ಸಪ್ರೇಟ್ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ. ಒಂದೇ 10 ಪಾಯಿಂಟ್ ಏನು ಕೊಡ್ತೀನಿ ಅವೇ ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಬರಿಬೋದು. ಸೊ 5ಕ್ಕೆ ಉತ್ತರ ಓದ್ಬಿಟ್ಟಿದ್ರೆ ನಿಮಗೆ ಮಿನಿಮಮ್ 45 ಮಾರ್ಕ್ಸ್ ಕವರ್ ಆಗುತ್ತೆ. ಇದನ್ನು ನಾವು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದ್ದರಿಂದ ಡಿಸ್ಕ್ರಿಪ್ಷನಲ್ಲಿರುವಂಥ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ನ ನೀವು ಜಾಯ್ನ್ ಆದರೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸಸ್ ಏನಿರುತ್ತೆ ಪೂರ್ತಿಯಾಗಿ ಎಲ್ಲ ಸಬ್ಜೆಕ್ಟ್ಗಳು 6 ತಿಂಗಳವರೆಗೆ ಉಚಿತವಾಗಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.